ನನಗೆ ಇವತ್ತು ಭಾಳ ಖುಷಿ ಇದೆ, ತುಂಬ ಅಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ. ಹೇಳ್ಬೇಡ, ಮುಂಚೆ ಯಾವುದೂ ಹೇಳಿಕ್ಕಿಲ್ಲ. ಅಲ್ಲ, ಯಾಕೆ ಖುಷಿ ಅಂದರೆ ಫಸ್ಟ್ ಟೈಮ್ ಈಗ ಸ್ನೇಹನ ಅಂದರೆ ನೀರು ನೋಡಿದರೆ ಗೊತ್ತಲ್ಲ ನಿಮಗೆ ಸ್ನೇಹ ಹಂಗೆ ಆಗಲ್ಲ ಅಂತೇಳಿ, ಆದರೂ ಈಗ ಒಪ್ಕೊಂಡಿದ್ದಾಳಲ್ಲ ಅದೇ ದೊಡ್ಡ ವಿಷಯ. ಭಾಳ ಖುಷಿಯಲ್ಲಿದ್ದೀನಿ ನಾನು. ಸೊ ನಾವೀಗ ವಾಟರ್ ಆ್ಯಕ್ಟಿವಿಟೀಸಿಗೆ ಬಂದಿದ್ದೇವೆ ಬಾಲಿಯಲ್ಲಿ. ಇಲ್ಲಿ ಬಂದರೆ ಮಾತ್ರ ನೀವು ಬಾರ್ಗೇನಿಂಗಲ್ಲಿ ಸಕ್ಕತ್ತಾಗಿರ್ಬೇಕಾಯ್ತಾ, ಇಲ್ಲ ಅಂದರೆ ನಿಮ್ಮ ಚೌರ ಅಲ್ಲ ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ನಿಮ್ಮನ್ನು ಬೋಳಿಸಿ ತೆಗೆದು ಬಿಡ್ತಾರೆ. ನಾವು ಬುಕ್ ಮಾಡಿರೋ ಪ್ಯಾಕೇಜಲ್ಲಿ ಆಲ್ರೆಡಿ ಒಂದು ಬನಾನಾ ರೈಡ್ ಇನ್ಕ್ಲೂಡ್ ಆಗಿತ್ತು, ಅದ್ರ ಜೊತೆಗೆ ಎಕ್ಸ್ಟ್ರಾ ಪ್ಯಾಕೇಜನ್ನು ಇಲ್ಲಿ ಬಂದು ಪರ್ಚೇಸ್ ಮಾಡಿದ್ವಿ. ಎಕ್ಸ್ಟ್ರಾ ಏನೆಲ್ಲ ಮಾಡಿದ್ವಿ ಅಂದರೆ ಒಂದು ಪ್ಯಾರಾಸೈಲಿಂಗ್ ತಗೊಂಡಿದ್ದೀವಿ, ಆಮೇಲೆ ಒಂದು ಜೆಟ್ ಸ್ಕಿ, ಇದಿಷ್ಟು ತಗೊಂಡಿದ್ದೀವಿ. ಇದಿಷ್ಟಕ್ಕೆ ನಮ್ಮ ಹತ್ರ ಅವರು ತಗೊಂಡಿರೋ ಅಮೌಂಟ್ ಇದೆಯಲ್ಲ 2.1 ಮಿಲಿಯನ್, ಅಂದರೆ 21 ಲಕ್ಷ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡೋಕೆ ಹೋದರೆ 11,000 ರೂಪಾಯಿ ಆಗುತ್ತೆ. ಸಿಕ್ಕಾಪಟ್ಟೆ ಬಾರ್ಗಿನ್ ಮಾಡಬೇಕಾಯ್ತು, ಯಾಕಂದ್ರೆ ಅವ್ರು ಸ್ಟಾರ್ಟಿಂಗ್ 3 ಮಿಲಿಯನ್ನಲ್ಲಿದ್ದರು. 3 ಮಿಲಿಯನ್ನಿಂದ ಹೇಗೋ ಆ ಕಡೆ ಈ ಕಡೆ ಬಾರ್ಗೇನ್ ಮಾಡಿ 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 2 ಮಿಲಿಯನಿಗೆ ಬಂದಿದ್ದೇವೆ. ಬಟ್ ಏನಂದರೆ ಇಷ್ಟು ದೂರ ನೀವು ಟ್ರಾವೆಲ್ ಮಾಡಿದಾಗ ಕೆಲವೊಂದು ಅಡ್ವೆಂಚರ್ ಮಾಡೋಣ ಅನಿಸುತ್ತೆ. ಅದೇ ಅದಕ್ಕೆ ನಾನು ಒಪ್ಕೊಂಡಿದ್ದು ನೋಡುವ ಅಂತ. ಇನ್ನಿಷ್ಟು ಅಡ್ವೆಂಚರ್ಸ್ ಇದೆ ಇಲ್ಲಿ. ಸ್ನಾರ್ಕ್ಲಿಂಗ್ ಇದೆ, ಆಮೇಲೆ ಸ್ಕೂಬಾ ಡೈವಿಂಗ್ ಇದೆ, ಆಮೇಲೆ ಸೀ ವಾಕ್ ಅಂತ ಇದೆ. ಸೀ ವಾಕ್ ಅಂದರೆ ತಲೆಗೆ ಫುಲ್ ಹೆಲ್ಮೆಟ್ ಹಾಕ್ತಾರೆ, ಒಂದು ಗೋಲ ಹೆಲ್ಮೆಟ್ ಹಾಕಿ ಆಕ್ಸಿಜನ್ ಬರ್ತಿರುತ್ತೆ ಅದರಲ್ಲಿ, ಈ ಕೆಳಗಿಂದ ನಡ್ಕೊಂಡು ಹೋಗೋದು ಸಮುದ್ರದ್ದು, ಆ ಆ್ಯಕ್ಟಿವಿಟಿ ಕೂಡ ಇದೆ. ಪ್ಯಾರಾಸೈಲಿಂಗ್ ಅಂತೂ ಇದೆ. ಆಮೇಲೆ ಇಲ್ಲೇ ಹತ್ತಿರ ಒಂದು ಟರ್ಟಲ್ ಐಲ್ಯಾಂಡ್ ಇದೆ, ಅಲ್ಲೂ ಕೂಡ ಕರ್ಕೊಂಡು ಹೋಗ್ತಾರೆ. ಒಟ್ಟಾರೆ ಚೆನ್ನಾಗಿದೆ ಇದು. ಈ ವಾಟರ್ ಅಡ್ವೆಂಚರ್ನ ಲೊಕೇಶನನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವೆಲ್ಲಾದರೂ ಬಾಲಿಗೆ ಬರ್ತೀರ ಅಂತಿದ್ರೆ ಇದನ್ನು ಒಂದು ಐಟನರಿಯಾಗಿ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ನೀರೆಲ್ಲ ಬೇಡ, ಬರೀ ನೀವು ಪರಿಸರ ಅದೆಲ್ಲ ನೋಡ್ತೀರಾ ಅಂತಿದ್ರೆ ಅದಕ್ಕೂ ಒಂದಿಷ್ಟು ಆಪ್ಷನ್ಸ್ ಇದೆ. ಇಲ್ಲ, ಏನಾರು ಲೈಫಲ್ಲಿ ಅಡ್ವೆಂಚರ್ ಮಾಡಬೇಕಲ್ಲ ಸ್ನೇಹ. ಮದುವೆ ಆಗಿದ್ದೀನಲ್ಲ ಮತ್ತೆ ಅಂತ. ಅದು ಅಡ್ವೆಂಚರಾ? ಇರಲಿ. ಹಾಗಾದರೆ ನಾನು ಡಬಲ್ ಅಡ್ವೆಂಚರ್ ಮಾಡ್ತಾ ಇದ್ದೇನೆ. ವಾವ್, ಇಲ್ಲ ನೋಡಿ ಸಕ್ಕತ್ತಾಗಿದೆ ಮಾತ್ರ ವ್ಯೂ. ಸೊ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ವಾಟರ್ ಆ್ಯಕ್ಟಿವಿಟೀಸು. ಸೂಪರ್ ನೋಡಿ, ಸೂಪರ್. ಸೊ ನಾವಿನ್ನೇನು ಹೊರಡಬೇಕು, ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತೇಳಿ ಅಲ್ವಾ? ಆರ್ ಯು ರೆಡಿ? ಈ ಥರ ನಮಗೆ ಟೋಕನ್ಸ್ ಕೊಟ್ಟಿದ್ದಾರೆ. ಒಂದು ನೋಡಿ ಜೆಟ್ ಸ್ಕೀ ಇದೆ, ಆಮೇಲೆ ಬನಾನಾ ಬೋಟ್ ಇದೆ, ಆಮೇಲೆ ಟ್ಯೂಬಿಂಗ್ ರೈಡ್ ಇದೆ. ಬ್ಯಾಕ್ ಸೈಡ್ ಆರ್ ದಿಸ್ ಸೈಡ್? ದಟ್ ಸೈಡ್. ಸ್ನೇಹ, ಹೌ ಆರ್ ಯು ಫೀಲಿಂಗ್? ನೀ ಕೇಳ್ಬೇಡ ಮಾರೆ. ಎಂತಕ್ಕ? ನನ್ನಷ್ಟಕ್ಕೆ ನಾನಿದ್ದೀನಿ ಇಲ್ಲಿ. ಸ್ಲೋ ಓಕೆ. ಐ ಆಮ್ ಕೈ ಹಿಡ್ಕೋ ಪ್ಲೀಸ್. ಸ್ಲೋ. ಓ ಮೈ ಗಾಡ್. No. My God. ಸ್ನೇಹ, ನೀನ್ ನನ್ನ ಹತ್ರ ಕೂತ್ಕೋಬೇಕಿತ್ತು ಸ್ನೇಹ. ಯಾಕೆ? ಅಂದ್ರೆ ಹತ್ರ ಕೂತ್ರೆ ಒಳ್ಳೆ ಬರ್ತಿತ್ತೇನೋ. ಒಂದ್ ರೈಡ್ ಮುಗೀತು ಅನ್ಸ್ತಾ ಇದೆ ನನಗೆ. ನೀರೆಲ್ಲ ಹಾಕಲ್ಲ? ಅಲ್ಲ, ಆಲ್ಮೋಸ್ಟ್ ಮುಗೀತು, ಒಂದ್ ರೈಡ್ ಮುಗೀತು. ಅಲ್ಲಲ್ಲ, ಕ್ಯಾಮೆರಾ ಎಲ್ಲ ಇದೆ ಅಲ್ಲ. ದೇವ್ರೆ ಸಖತ್ತಾಗಿದೆಯಲ್ಲ? ಆರ್ ಯು ಎಂಜಾಯಿಂಗ್? ಯಾ, ಫಸ್ಟ್ ಟೈಮ್. ಓ ಮೈ ಗಾಡ್. ಏನಿಲ್ಲ ರೀ, ಆ ಕಡೆ ಸಮುದ್ರದ ಆ ಕಡೆಯಿಂದ ಈ ಕಡೆಗೆ ತಂದ್ಬಿಟ್ರು ಅಷ್ಟೇ. ವಾವ್, ಅವನು ಆರಾಮಾಗಿ ಕೂತಿದ್ದಾನೆ. ಯಾರು? ಅವನು ಓಡಿಸೋನು. ಅಲ್ಲ, ಅಂಥದ್ದೇನು ಅನ್ಸಲ್ಲ. ಕೆಲವೊಂದು ಕಡೆ ಮಾತ್ರ ಹೆವಿ ಹಾರುತ್ತೆ. ಹಾರಿದಾಗ ಮಾತ್ರ ಯಬ್ಬಾ ಏನು ಮಾಡೋದಂತ ಗೊತ್ತಾಗಲ್ಲ. ಸಖತ್ತಾಗಿದೆ ಮಾತ್ರ. ವಂಡರ್ಫುಲ್. ಇಲ್ಲೇ ನೀರಲ್ಲಿ ಬಿಡ್ತಾನೆ. ಎಲ್ಲಿ ಬಿಡ್ತಾನೆ? ಇಲ್ಲೊಂದಂದ್ರೆ ಡ್ರೋನ್ ಆರ್ಸೋಂಗಿಲ್ಲ ಕಣ್ರಿ, ಡ್ರೋನ್ ಆರ್ಸೋಂಗಿಲ್ಲ. ಯಾಕಂದರೆ ಇದು ಏರ್ಪೋರ್ಟ್ ಹತ್ರ ಇದೆ, ಇದು ತುಂಬಾ ಹತ್ರ ಇದೆ. ನೀವು ನೋಡಿದ್ರಲ್ಲ, ಎಷ್ಟೋ ವಿಮಾನಗಳು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಹಾಗಾಗಿ ಡ್ರೋನ್ ಒಂದು ಆರ್ಸೋಂಗಿಲ್ಲ. ಸೂಪರ್. ಎಸ್.
ಜೆಟ್ಸ್ಕಿ ಒಬ್ಬೊಬ್ರು ಹೋಗ್ಬೇಕಂತ ಸ್ನೇಹ. ಇಲ್ಲಿ ನೋಡಿ ಲೈನ್ ನಿಂತಿದ್ದಾರೆ. ಹಾಂ ಅವ್ನು ಇರ್ತಾನೆ. ಅದೇ ಒಬ್ಬರು ಡ್ರೈವರ್ ಇರ್ತಾರೆ. ಬಂತು ನೋಡಿ ಅದೇ. ಅದು ಗೊತ್ತು, ಅದೇ ಅಂತೇಳಿ ಗೊತ್ತು. ವಾ, ಈಗ ಒಬ್ಬಳೇ ಹೋಗ್ಬೇಕು, ಅಡ್ಡಿಲ್ಲಲ್ಲ. ಭಯಂಕರ ಮಾರಿತೀನಿ ನೀನು. ಸಡನ್ ಅಪ್ಗ್ರೇಡ್ ಆಗಿದ್ದು ನೋಡಿ, ಭಯಂಕರ ಶಾಕ್ ಆಯ್ತು ನನಗೆ. ನೆಕ್ಸ್ಟ್ ನೀನೇ ಹೋಗ, ಮುಂದೆ ಹೋಗ. ಅಮ್ಮ ಇದ್ದಾರೆ, ಅವರು ಬೆಂಗಳೂರಿಂದ ಬಂದಿದ್ದಾರಂತೆ. ಓಕೆ, ನೈಸ್ ನೈಸ್. ನನ್ನ ಅವಸ್ಥೆ ನೋಡಿ ಇಲ್ಲಿ. ಒಂದು ಕೈಯಲ್ಲಿ ಗೋಪ್ರೋ, ಒಂದು ಕೈಯಲ್ಲಿ ಈ ಕ್ಯಾಮರಾ, ಆಮೇಲೆ ಅಲ್ಲಿ ನೀರಲ್ಲಿ ಬ್ಯಾಲೆನ್ಸ್ ಬೇರೆ ಮಾಡ್ಬೇಕು ಹಿಡ್ಕೊಂಡು. ಮೊದಲೇ ಹಾರುತ್ತೆ, ಅದು ಹೆವಿ ಹಾರುತ್ತೆ. ಸೊ ಕೈಗೆಲ್ಲ ನೋಡಿ ಈ ಥರ ಕಟ್ಕೊಂಡು, ಅಂದರೆ ರಿಸ್ಕ್ ಫ್ಯಾಕ್ಟರ್ ಇರುತ್ತಲ್ಲ. ಎರಡೂ ಕ್ಯಾಮ್ರಾ ವಾಟರ್ ಪ್ರೂಫು, ಆದರೂ ಹೆದರಿಕೆ ಇರುತ್ತೆ ಒಂದು. ಆಯಿತು, ಸ್ನೇಹ ಟರ್ನ್ ಬಂತು ಈಗ. ಆಲ್ ದ ಬೆಸ್ಟ್ ಸ್ನೇಹ. ಥ್ಯಾಂಕ್ ಯು. ಏ ವಾವ್. ಯಾ, ಐ ಆಮ್ ರೆಡಿ. ಓಕೆ. ಅಬ್ಬಾ, ಒಂಥರ ಮಜಾ ಕಣ್ರಿ ವಾಟರ್ ಸ್ಪೋರ್ಟ್ಸ್ ಎಲ್ಲ. ಜೀವನದಲ್ಲಿ ಒಂದ್ಸಲ ಇಂಥದ್ದೆಲ್ಲ ಆಟ ಆಡಲೇಬೇಕು. ಹೌ ಲಾಂಗ್ ದಿಸ್ ಜೆಟ್ ಸ್ಕೀ? One round. Yeah. Okay. How many minutes? 5 minutes? 2 minutes? From there, 1 minute? Oh, okay. Nice. Bye! This camera? Yeah, that is camera. Oh. Good, yeah. Yeah. ಅಯ್ಯೋ, ನೀರೆಲ್ಲ ಬರೀ ಉಪ್ಪು ಕಂಡ್ರೆ ಬಾಯಲ್ಲೆಲ್ಲ ಆರುತ್ತೆ ಲೈಟ್ ಆಗಿ. ಬಾಯಲ್ಲಿ ಬಿದ್ದಾಗ ಉಪ್ಪು ಆಗುತ್ತೆ. ಸೂಪರ್. ಬಾಲಿ ಓಷನ್ ಎಕ್ಸ್ಪ್ರೆಸ್, ಅಲ್ಲೊಂದು ಇದಿದೆ ನೋಡಿ, ಕ್ರೂಸ್ ಇದೆ. ಅದರಲ್ಲಿ ಸಮುದ್ರದ ಟೂರ್ ಮಾಡ್ತಾರೆ. ಎಲ್ಲ ಥರ ವಾಟರ್ ಆ್ಯಕ್ಟಿವಿಟೀಸ್ ಆಪ್ಷನ್ ಇದೆ ಇಲ್ಲಿ. ಒಟ್ಟಾರೆ ಬರಬೇಕಷ್ಟೇ, ಇಲ್ಲಿ ಬಂದು ಎಂಜಾಯ್ ಮಾಡಬೇಕು. ಬಂದಾಗ ಸರಿ ಬಾರ್ಗೇನ್ ಮಾಡಿ ಆಯಿತಾ. ಹೆವಿ ಬಾರ್ಗೇನ್ ಮಾಡ್ಬೇಕು ನೀವು, ಇಲ್ಲ ಅಂದರೆ ಚೌರನೇ, ಕಂಪ್ಲೀಟ್ ಚೌರ. 2.1 ಮಿಲಿಯನ್ ಅರ್ಥ. ಆಯಿತು, ಒಂದೇ ರೌಂಡು ಮುಗೀತು ಕತೆ. ಆಸಮ್. ಒಂದೇ ರೌಂಡ್ ಕಂಡ್ರೆ, ಒಂದೇ ಅಂದರೆ ಪುಟ್ಟ ರೌಂಡ್ ಇತ್ತು, ಬಟ್ ಏನೋ ಒಂಥರ ಮಜಾ ಆಗುತ್ತೆ. ಯಾವ ಲೆವೆಲ್ಗೆ ಜಂಪ್ ಆಗ್ತಿದೆ ಅಂದರೆ ಇದು ಸೂಪರ್. ಇದೀಗ ಒಳ್ಳೆ ಸ್ಟಂಟ್ ಎಲ್ಲ ಮಾಡ್ತಾ ಇದ್ದಾರೆ ಇವರು. ಓ ಮೈ ಗಾಡ್, ಆಸಮ್. ನೈಸ್. ಇನ್ನೊಂದು ರೈಡಿಗೆ ಹೋಗೋಣ. ಅಲ್ಲ, ನೀರಿಗೆ ಇಳಿಯೋಕ್ಕೆ ಭಯ ಪಡ್ತಿದ್ದೆ ಅವಳು. ಆ್ಯಕ್ಚುಲಿ ಏನು ಗೊತ್ತಾ, ಈ ರೈಡ್ಸಲ್ಲಿ ನೀರೊಳಗೆ ಬಿದ್ದಿಲ್ಲ ಸ್ನೇಹ, ಹಂಗಾಗಿ ಆರಾಮಾಗಿದ್ದಾಳೆ. ಎಲ್ಲಾದರೂ ತೆಗೆದು ನೀರೊಳಗೆ ಎಲ್ಲಾದರೂ ಒಂದು ಅಂದರೆ ಕಾಲು ಮುಳುಗಿದ್ರೆ ಓಕೆ, ಎಲ್ಲರೂ ಮೈ ಕೈ ಏನಾದರೂ ಮುಳುಗ್ತು, ಇಲ್ಲಿ ತನಕ ಮುಳುಗ್ತಂದರೆ ಆಮೇಲೆ ಇಡೀ ಬಾಲಿಗೆ ಕೇಳೋ ಥರ ಒಬ್ಬೊಬ್ಬ ಇಡ್ತಾಳೆ ಸ್ನೇಹ. ಬಟ್ ಇಟ್ಸ್ ಓಕೆ, ನಾನು ಇಷ್ಟಾದ್ರೂ ಎಂಜಾಯ್ ಮಾಡಿದ್ದೀನಿ. ಇನ್ನೊಂದು ರೈಡ್ ಹೋಗ್ಬೇಕಂತೆ, ಇನ್ನೊಂದು 2 ಮಿಲಿಯನ್ ಎಲ್ಲಿಂದ ತರೋಣ? 2 ಮಿಲಿಯನ್, ಸಾರಿ 2.1 ಮಿಲಿಯನ್. ಮಜಾ ಇದೆ ಮಾತ್ರ. ಬಾಲಿ ಡಾಲ್ಫಿನ್ ಅಂತ ಆರ್ಗನೈಸೇಷನ್ ಇದು, ಸಖತ್ತಾಗಿದೆ. ಅಂದರೆ ಇಲ್ಲೆಲ್ಲ ಬಂದಾಗ ಟ್ರೈ ಮಾಡಿ. ಹೇಳಿದ್ನಲ್ಲ, ಎಲ್ಲ ಥರ ಅಡ್ವೆಂಚರ್ಸ್ ಇದೆ ಇಲ್ಲಿ. ನೀವು ವಾಟರ್ ಆ್ಯಕ್ಟಿವಿಟೀಸ್ ಟ್ರೈ ಮಾಡ್ತೀರ ಅಂತಿದ್ರೆ ವಾಟರ್ ಆ್ಯಕ್ಟಿವಿಟೀಸ್ ಇದೆ. ಆಮೇಲೆ ನೇಚರ್ ಕ್ಯಾಂಪು, ಈಗ ಸಫಾರಿ ಎಲ್ಲ ಮಾಡಬೇಕಂದ್ರೆ ಆ ಕಡೆ ಉಬ್ಬುದು ಸೈಡ್ ಹೋಗಬೇಕು, ಅಲ್ಲಿ ಜಂಗಲ್ ಸಫಾರಿ ಇದೆಯಂತೆ. ಆಮೇಲೆ ಇದು ನೀವು ದೇವಸ್ಥಾನ ಮಾತ್ರ ವಿಸಿಟ್ ಮಾಡ್ತೀರಾ, ರಾಯಲ್ ಹೆರಿಟೇಜ್ ಇಲ್ಲಿದೆಲ್ಲ ನೋಡ್ತೀರಾ ಅಂತಿದ್ರೆ ಆ ಆಪ್ಷನ್ ಕೂಡ ಇದೆ. ಏನು ಬೇಕೋ ಅದನ್ನು ಚೂಸ್ ಮಾಡ್ಬೋದು. ಮತ್ತು ಕೆಲವೊಂದು ಐಲ್ಯಾಂಡ್ಗಳು ತುಂಬ ಬ್ಯೂಟಿಫುಲ್ ಆಗಿದೆ ಆಯಿತಾ. ನನಗೇನು ಅನಿಸ್ತದೆ ಗೊತ್ತಾ ಸ್ನೇಹ, ಈ 3 ದಿನದಲ್ಲಿ ನಾವು 1% ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಅನಿಸ್ತಿದೆ. ಸಫಾರಿ ಹೋಗ್ಬೇಕು ಅಂತ ಆಸೆ ಇತ್ತು. ಇನ್ನೊಂದು ಸಲ ಬರೋಣ ಆಯಿತಾ, ಇನ್ನೊಂದು ಸಲ ಖಂಡಿತ ಬರೋಣ.
ನಾವೇನು ಮಾಡಿದ್ವಿ ಅಂದರೆ ಪ್ಯಾಕೇಜನ್ನು ಪ್ಲ್ಯಾನ್ ಮಾಡ್ಕೊಂಡೆ ತೊಗೊಂಡ್ವಿ GT ಹಾಲಿಡೇಸ್ ಅಂತ, ಸೌತ್ ಇಂಡಿಯಾದ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರಾವೆಲ್ ಏಜೆನ್ಸಿ ಅವರು. ಸೊ ಅವರ ಜೊತೆಗೆ ನಾವು ಕೊಲಾಬ್ರೇಟ್ ಮಾಡ್ಕೊಂಡು ನಮಗೊಂದು ಒಳ್ಳೆ ಆಫರ್ ಕೊಟ್ಟರು ಅವರು. ಸೊ ನಾವು ಏನಂದರೆ ಓಕೆ ಹೇಗೂ ಒಂದು ಟೂರ್ ಹೋಗ್ಬೇಕಲ್ಲ ಅಂತ ಬಂದುಬಿಟ್ವಿ. ಅವ್ರದ್ದು ಏನಂದರೆ ಎಲ್ಲ ಕಂಟ್ರೀಸಿಗೂ ನಿಮಗೆ ಐಟನರಿ ಪ್ಲ್ಯಾನ್ ಮಾಡಿ ಕೊಡ್ತಾರೆ. ಅವರೇ ನಿಮಗೆ ಟಿಕೆಟ್ಸ್ ಬುಕ್ಕಿಂಗಿಂದ ಹಿಡಿದು ಹೋಟೆಲ್ ಬುಕ್ಕಿಂಗಿಂದ ಹಿಡಿದು ಗೈಡ್ ಬುಕ್ಕಿಂಗಿಂದ ಹಿಡಿದು ಎಲ್ಲದೂ ಅವರೇ ಮಾಡಿಕೊಡ್ತಾರೆ. ಹಾಗಾಗಿ ಅದೊಂದು ಪ್ಲಸ್ ಪಾಯಿಂಟ್. ಅದು ನೀವು ಇಲ್ಲಿ ಬಂದು ಮತ್ತೆ ಹುಡುಕಾಡೋ ಪರಿಸ್ಥಿತಿ ಇರಲ್ಲ. ಅವರ ಎಲ್ಲ ಡೀಟೇಲ್ಸು ನಾನು ಹಿಂದಿನ ವೀಡಿಯೋದಲ್ಲಿ ಕೊಟ್ಟಿದ್ದೀನಿ, ಈ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಯಿತಾ. ಅವ್ರ ವೆಬ್ಸೈಟಲ್ಲಿ ಡೈರೆಕ್ಟ್ ಪ್ರೈಸ್ ಇರಲ್ಲ, ಯಾಕಂದರೆ ನೀವು ಯಾವ ಥರ ಐಟನರಿ ಚೂಸ್ ಮಾಡ್ತೀರೋ ಅದ್ರ ಮೇಲೆ ಪ್ರೈಸಿಂಗ್ ಬರುತ್ತೆ. ಬಟ್ ಒಂದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಕಾಂಪಿಟೇಟಿವ್ ಪ್ರೈಸಸ್ ಇದೆ ಇವರದ್ದು. ಇವತ್ತಿನ ಕೊನೆಯ ಅಡ್ವೆಂಚರು ಪ್ಯಾರಾಸೈಲಿಂಗು, ಬೋಟ್ ಮೇಲೆ ಹೋಗ್ಬೇಕೀಗ. ವಾವ್, ಹಾಂ, ನಮ್ಮದೊಂಥರ ಗಮ್ಮತ್ತು ಏನು ಗೊತ್ತಾ, ಎಲ್ರಿಗೂ ಫೋಟೋಗ್ರಾಫರ್ ಎಲ್ಲ ಬೇಕಾದ್ರೆ ನಾವು ನಮ್ಮನ್ನೆಲ್ಲ ಹಿಡ್ಕೊಂಡು ಸರ್ಕಸ್ ಮಾಡ್ಕೊಂಡು ಕೇಳಿದ್ವಿ ನಮಗೆ ಫೋಟೋ ಬೇಕಾ ಅಂತೇಳಿ. ಬೇಡ ಅಂತ ಹೇಳಿದ್ವಿ. ಇಷ್ಟು ದೊಡ್ಡ ವೀಡಿಯೋನೇ ಮಾಡ್ತಾ ಇದ್ದೀವಿ, ಇನ್ನು ಫೋಟೋ ಇಟ್ಕೊಂಡು ಏನು ಮಾಡೋಣ ಅಂತ ಅಲ್ಲ ಸ್ನೇಹ? ಬಿಸಿಲು ಹೆವಿ ಇದೆ ಕಣ್ರಿ. ಬಿಸಿಲಿಗೆ ಸ್ವಲ್ಪ ತಲೆ ಸುತ್ತಾ ಇದೆ ಅನ್ಸುತ್ತೆ. ನನಗೆ ಹಾಗೆ ಆಯ್ತು. ಕಣ್ಣು ಕೆಳಗೆ ತುಂಬಾ ಸುಡ್ತಾ ಇತ್ತು. ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ, ಆ ಲೆವೆಲಿಗೆ ಬಿಸಿಲಿದೆ. ಗಾಗಲ್ಸ್ ಅಲ್ಲಿ ಬಿಟ್ಟೋಯ್ತು. ಈಗ ತಂದಿದ್ದೆ, ಅಲ್ಲಿ ಒಳಗಡೆ ಲಾಕರಲ್ಲಿ ಇಟ್ಟಿದ್ದೇನೆ. ಹಾಂ, ಇಷ್ಟು ಜನ ಕರ್ಕೊಂಡು ಹೋಗ್ತಾರಂತ ಈಗ. ನಡೆ, ಎಲ್ಲ ರೆಡಿ ಆಗಿದ್ದೀವಿ. ಗೊತ್ತಿಲ್ಲ ಎಷ್ಟೊತ್ತಿರುತ್ತೆ ಅಂತೇಳಿ, ನೋಡೋಣ. ಅಂತೂ ಅಡ್ವೆಂಚರಸ್ ಇರುತ್ತೆ. ಒಂಥರ ಡಿಫ್ರೆಂಟ್ ಅಡ್ವೆಂಚರ್ ನಮ್ಮದು. ಎಲ್ಲರೂ ಅಡ್ವೆಂಚರ್ ಮಾಡ್ತಾರೆ, ಬಟ್ ನಂದು ನೋಡಿ, ಈ ಕೈಯಲ್ಲಿ ಒಂದು ಕ್ಯಾಮ್ರಾ, ಈ ಕೈಯಲ್ಲಿ ಒಂದು ಕ್ಯಾಮ್ರಾ, ಒಟ್ಟಾರೆ ಎರಡೂ ಕಡೆಯಿಂದ ಹೆವಿ ಅಡ್ವೆಂಚರ್ ಕಂಡ್ರೆ. ಎಟ್ ಎ ಟೈಮ್ ಒಬ್ಬೊಬ್ರಿಗೆ ಬಿಡ್ತಾರೆ ಅನ್ಸುತ್ತೆ. ಇಲ್ಲ, ಇಬ್ಬಿಬ್ರಿಗೆ. ಅದೇ ಇಬ್ಬಿಬ್ರಿಗೆ, ಸಾರಿ, ಎಟ್ ಎ ಟೈಮ್ ಕಪಲಿಗೆ ಬಿಡ್ತಾರೆ. ಎಲ್ಲ ಕಪಲ್ಸೇ ಬಂದಿದ್ದಾರೆ ಆ್ಯಕ್ಚುಲಿ ಇಲ್ಲಿ ನೋಡಿ. ಆದರೆ ಬಾಲಿಗೆ ನಾರ್ಮಲಿ ಬರೋದು ಯಾಕೆ ಹೇಳಿ, ಹನಿಮೂನಿಗೆ ಬರ್ತಾರಲ್ಲ ತುಂಬ ಜನ. ನಾವು ವರ್ಷಕ್ಕೊಂದೊಂದು ಹನಿಮೂನ್ ಥರನೇ. ಈಗ 8ನೇ ಹನಿಮೂನ್ ನಮ್ದಲ್ವ ಸ್ನೇಹ? ಈ ವಿಷಯದಲ್ಲೆಲ್ಲ ಸ್ನೇಹ ಮಾತಾಡಲ್ಲ, ಗಪ್ಚುಪ್ ಅಲ್ವಾ? ಎಂತದಾ? ಹೌದು. ಹಾಂ ನೋಡಿ, ಹಾಂ ಕೇಳಬೇಕು. ಸೊ ನಮ್ಮ ಕ್ಯಾಮ್ರಾ ನೋಡಿ, ಓಲಿ ಶೆಕೆ ಆಗ್ತಾ ಉಂಟು ಬಿಸಿಲಿಗೆ. ತುಂಬಾ ಹೌದು, ತುಂಬಾ ತುಂಬ ಬಿಸಿಲಿದೆ ಇಲ್ಲಿ. ನಾವು ಆ್ಯಕ್ಚುಲಿ ಅಲ್ಲ, ನಾವು ಮಳೆಗಾಲ ಅಂತ ಅಂದ್ಕೊಂಡು ಸ್ವೆಟರ್ ಗೀಟರ್ ಎಲ್ಲ ಇಟ್ಕೊಂಡೆ ಬಂದ್ವಿ. ಬೇಡ ಅನ್ಸುತ್ತೆ, ಈಗ ತರೋದೇ ಬೇಡ ಇತ್ತು. ಮಳೆ ಬಂತು ನಿನ್ನೆ ರಾತ್ರಿ. ಬಿಡು, ಕೊಡೆ ಇಟ್ಕೊಂಡು ಬಂದಿದ್ದೇವೆ. ಹೌದು, ಕೊಡೆ ತಗೋ ಅಂದ್ರು. ಆ್ಯಕ್ಚುಲಿ ಮಳೆಗಾಲ ಇಲ್ಲಿ, ಬಟ್ ಏನಂದ್ರೆ ಮಳೆ ಬರ್ತಾ ಇಲ್ಲ ಅಷ್ಟೇ. ಸೊ ಒಂದು ಲೆಕ್ಕದಲ್ಲಿ ಒಳ್ಳೆ ಆಯ್ತು ನಮಗೆ. ಶೂಟಿಂಗಿಗೆಲ್ಲ ಎಲ್ಲೂ ಪ್ರಾಬ್ಲಮ್ ಆಗ್ತಾ ಇಲ್ಲ. ನಿನ್ನೆ ರಾತ್ರಿ ಒಂದು ಸ್ವಲ್ಪ ಸುರಿತು, ಬೆಳಗ್ಗೆ ಸ್ವಲ್ಪ ಸುರಿಯುತ್ತೆ. ಅದು ಬಿಟ್ಟರೆ ಮಧ್ಯಾಹ್ನ ಹೊತ್ತಲ್ಲೆಲ್ಲ ಆರಾಮಾಗಿ ನೋಡಿ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಎಂಜಾಯ್ ಮಾಡ್ಬೋದು. ಮತ್ತು ಇದು ಆಫ್ ಸೀಸನ್ ಅಲ್ವಾ, ರೇಟ್ ಎಲ್ಲ ಕಡಿಮೆ ಇರುತ್ತೆ ಆ್ಯಕ್ಚುಲಿ. ಆನ್ ಸೀಸನ್ ಟೈಮಿಗೆ ಬಂದರೆ 4 ಪಟ್ಟು ಹೇಳ್ತಾರೆ. ಕೈ ಹಿಡ್ಕೋಬೇಡ, ಕೈ ನೋಡು, ನಾನು ಕ್ಯಾಮ್ರಾ ಖಾಲಿ ಬಿಟ್ಟಿದ್ದೀನಿ ನೋಡು, ಏನಾಗಲ್ಲ. ಓ ಮೈ ಗಾಡ್, ಕೆಳಗೆ ನೋಡಿದ್ರೆ ಮಾತ್ರ ಸಖತ್ ಮಜಾ ಇದೆ. ಓ ಮೈ ಗಾಡ್, ಹಾಂ, ಎಸ್. ಆರ್ ಯು ಎಂಜಾಯಿಂಗ್ ಸ್ನೇಹ? ಓ ಮೈ ಗಾಡ್, ಹಾಂ, ಏನೆಲ್ಲ ತೋರ್ತಾ ಇದೆ ಕಣ್ರಿ ಈ ಹೈಟಿಂದ. ಅಲ್ಲೊಂದು ವಿಮಾನ ನೋಡಿ ಸ್ನೇಹ. ಸೂಪರ್ ಸೂಪರ್. ಓ ಸಾಕದಾಗಿದೆ ಇದು ಅಡ್ವೆಂಚರು. ಬಟ್ ಏನಂದರೆ ನಮ್ಮ ಧೋನಿಯವರು ಜಾಸ್ತಿ ಹೈಟ್ ತಗೊಂಡು ಹೋಗ್ತಾ ಇಲ್ಲ ಅಂದೇಳಿ ಎಲ್ಲರೂ ಗರಂ ಆಗಿದ್ದಾರೆ ಅಲ್ಲಿ.
ಯಾಕಂದರೆ ಪಕ್ಕದ ಬೋಟ್ ಅವರು ತುಂಬ ಹೈಟಿಗೆ ತಗೊಂಡೋಗಿದ್ರು. ಈಗ ಅವರು ಮೋಸ್ಟ್ಲಿ ನನ್ನ ಪ್ರಕಾರ ಇಡೀ ಜಗತ್ತಿಗೆ ತೋರ್ತಿತ್ತು ಅವರಿಗೆ, ಉರುಟಾಗಿರೋದು ತೋರ್ತೇನೋ ಜಗತ್ತು. ಈಗ ತೆಗೆದು ನೀರಿಗೆ ಹಾಕ್ತಾರೆ ನಮಗೆ ಸ್ನೇಹ, ಕಾಲೊಂದು ಮುಳುಗುತ್ತೆ ನಮ್ದೀಗ ಮೋಸ್ಟ್ಲಿ. ಇಲ್ಲ, ಪುಣ್ಯಾತ್ಮ ಮನ್ಸು ಚೇಂಜ್ ಮಾಡಿಬಿಟ್ಟ. ನನ್ನ ಕೈ ಸ್ವಲ್ಪ ನೋವಾಗ್ತಾ ಇದೆ. ಹಿಡ್ಕೋಬೇಕಂತಿಲ್ಲ, ನೋ ನಾನು ಹಿಡ್ಕೋತೀನಿ. ಆರಾಮಾಗಿ ಕೂತ್ಕೊಂಡ್ರೆ ಆಯ್ತು ಇದ್ರ ಮೇಲೆ ಅಷ್ಟೇ. ಅಡ್ಡಿಲ್ಲ. ಈ ಅಡ್ವೆಂಚರಿಗೆ ನಾವು 5 4.5 ಸ್ಟಾರ್ ಕೊಡ್ತೀವಿ. ಅರ್ಧ ಸ್ಟಾರ್ ಎಕ್ಸ್ಟ್ರಾ ಯಾಕೆ ಕೊಡ್ತಿದ್ದೀವಿ ಅಂದರೆ ನಮ್ಮಿಬ್ಬರ ವೆಯ್ಟನ್ನು ಹೊತ್ಕೊಂಡು ಅದು ಹೋಗ್ತಾ ಇದೆಯಲ್ಲ ಅಂತೇಳಿ. ಹಾಗಾಗಿ ಕ್ವಾಲಿಟಿ ಚೆನ್ನಾಗಿದೆ ಇವರದ್ದು, ಸಾಕತ್ತಾಗಿದೆ. ಕೆಳಗಡೆ ಬರ್ತಾ ಇದೆ, ನೀರು ತಾಗ್ತಾ ಇಲ್ಲ ನನಗೆ. ನಂಗೆ ತಾಕ್ತು. ಓ ಮೈ ಗಾಡ್, ನಾನು ಕೊಳ್ಳಿದ್ದೀನಿ, ಸೊ ನನಗೆ ನೀರು ತಾಗ್ತಾ ಇಲ್ಲ. ಸೂಪರ್. ಅಲ್ಲಿ ನಮ್ಮ ಬೋಟಲ್ಲಿ ಎಲ್ಲರೂ ಡಿಮಾಂಡ್ ಮಾಡ್ತಾ ಇದ್ದಾರೆ ನಮ್ಗೆ ಸೆಕೆಂಡ್ ರೈಡಿಗೆ ತಗೊಂಡು ಹೋಗ್ಬೇಕು, ಯಾಕಂದ್ರೆ ಹೈಟೇ ಹೋಗಿಲ್ಲ ಕಣ್ರಿ ಪಾಪ ಕೆಲವರೆಲ್ಲ. ಅವ್ರೇನು ಹೇಳ್ತಾರೆ ಗೊತ್ತಾ, ಅವರಿಗೆ ನಿಮ್ಮ ವೆಯ್ಟ್ ಜಾಸ್ತಿ ಇದೆ ಹಂಗಾಗಿ ಹೈಟ್ ಹೋಗಿಲ್ಲ ಅಂದ್ರು. ಬಟ್ ಇಲ್ಲ, ನಮ್ ನೋಡಿ ಜಾಸ್ತಿ ಇದ್ದಾರೆ. ನಾವು ಯಾವ ಲೆವೆಲಿಗೆ ಹೋಗ್ತಾ ಇದೀವಿ ಅಂದ್ರೆ ಎಸ್ ಆಗ್ತಾ ಬಂತು. ಎಳಿಯೋ ಟೈಮ್ ಬಂತು ನೋಡೋಣ. ಹತ್ರ ತಗೊಂಡು ಹೋಗ್ತಾ ಇದ್ದಾರೆ. ಈಗ ನೀರಲ್ಲಿ ಒಂದು ಬೀಳ್ತಿದ್ರೆ ಆಯ್ತು ಅಷ್ಟೇ. ಯಾರಾದರೂ ನೆಕ್ಸ್ಟ್ ಕೇಳಿದರೆ ಹೇಳ್ಬೋದಲ್ಲ, 2 ಮಿಲಿಯನ್ ಖರ್ಚು ಮಾಡಿದ್ದೀವಿ ಕಂಡ್ರೆ ನಾವು 20 ನಿಮಿಷಕ್ಕೆ ಅಂತೇಳಿ. ಒಂಥರ ಅಂಬಾನಿ ಲೆವೆಲ್ ಆಯ್ತಲ್ಲ ನಮ್ಮದು. ಬಟ್ ಏನು ಗೊತ್ತಾ, ಅಲ್ಲ ಇಂಡಿಯನ್ ರುಪೀಸ್ ಅಂತ ಹೇಳ್ಬಾರ್ದು, 2 ಮಿಲಿಯನ್ ಅಂತ ಹೇಳ್ಬೇಕಷ್ಟೇ. ಇಂಡೋನೇಷಿಯನ್ ರೂಪಾಯಿ ಖರ್ಚು ಮಾಡಿದ್ದು ನಾವು. ಆಮೇಲೆ ಕ್ಯಾಮರಾ ವಿ ಆರ್ ನಾಟ್ ಗ್ಯಾರಂಟಿ ಅಂದರು. ನಾನಂತೂ ನೋಡಿ ಇದು ಅದು ಎಲ್ಲ ಕೈ ಕಟ್ಕೊಂಡು ಹೆಂಗೆಲ್ಲ ಸೀನ್ ಇದೆ ಅಂದ್ರೆ ನಮ್ಮದು ದೇವರೇ ಸೂಪರ್ ವಿ ಎಂಜಾಯ್ಡ್ ಇಟ್ ಅ ಲಾಟ್. ಈ ಥರ ದ್ವೀಪಗಳಿಗೆಲ್ಲ ಬಂದಾಗ ಇದೊಂದು ಪ್ರೈಮ್ ಅಟ್ರಾಕ್ಷನ್ ಇರುತ್ತೆ ವಾಟರ್ ಆ್ಯಕ್ಟಿವಿಟೀಸು. ಲಕ್ಷದ್ವೀಪ್ ಇರ್ಬೋದು, ಮಾಲ್ಡೀವ್ಸ್ ಅಂತೂ ಬಿಡಿ, ಹೆಸರು ಹೇಳಿದ್ರೂ ಕೆಲವರು ಅಂದರೆ ಉರ್ದು ಬೀಳ್ತಾರೆ, ಆ ಲೆವೆಲಿಗೆ ಆಗಿದೆ. ಆಗಲೇಬೇಕು, ಅವ್ರು ಮಾಡಿದ್ದು ಹಂಗೆ ಇದೆ. ಇಷ್ಟು ಜನ ಭಾರತೀಯರು ಬರ್ಬೇಕಾದ್ರೆ ಅಸಡ್ಡೆಯಿಂದ ಮಾತಾಡಿದ್ದಾರ, ಹಂಗೆ ಆಗಬೇಕು. ಅವರಿಗೆ ತಕ್ಕ ಪಾಠ ಕಲಿತಾರೆ. ಬಟ್ ಏನಂದರೆ ಟೈಮ್ ಜೊತೆಗೆ ಇದು ಫೇಡ್ ಆಗಿ ಹೋಗುತ್ತೆ. ಅಂದರೆ ಸ್ಲೋಲಿ ವಾಪಸ್ ಜನ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಾರ್ಮಲೈಸ್ ಆಗುತ್ತೆ. ಬಟ್ ಈಗಂತೂ ಸ್ವಲ್ಪ ಜನ ಕೋಪಗೊಂಡಿರೋದು ಕರೆಕ್ಟೇ. ಅದು ನಾವು ಸಪೋರ್ಟ್ ಮಾಡ್ತೀವಿ ಅದಕ್ಕೆ, ಯಾಕಂದರೆ ನಮ್ಮ ದೇಶನ ಅಷ್ಟು ಅಸಡ್ಡೆ ಮಾಡಿದ್ದು ಸರಿಯಲ್ಲ ಅವರು. ಸೊ ಎನಿವೇಸ್, ಈ ಥರ ಆ್ಯಕ್ಟಿವಿಟೀಸು ನಿಮಗೆ ಹೇಗನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸ್ನೇಹ ಇವತ್ತು ಎಲ್ಲ ವಾಟರ್ ಆ್ಯಕ್ಟಿವಿಟಿ ಮಾಡಿದ್ದು ಏನೋ ಒಂಥರ ಭಯಂಕರ ಖುಷಿ. ನನಗೆ ಇಲ್ಲಾಂದರೆ ಪ್ರತಿ ಸಲ ದುಡ್ಡು ಕೊಡೋದು, ನಾನು ಒಬ್ಬನೇ ರೈಡ್ ಮಾಡ್ಕೊಂಡು ಬರೋದು, ಈ ಥರ ಆಗ್ತಿತ್ತು. ಇವತ್ತು ಪೈಸಾ ವಸೂಲಾಗಿದೆ. ಅಂದರೆ ನೀರಿಗೆ ಇಳಿಸಕ್ಕೆ ನಾನು ಬಾಲಿಗೆ ಕರ್ಕೊಂಡು ಹೋಗ್ಬೇಕಾಯ್ತು. ಅಲ್ಲಿ ಹೊನ್ನಾವರದಲ್ಲಿ ತೋಟದಲ್ಲೇ ಬಾವಿ ಇದೆ, ಅಲ್ಲಿ ಇಳಿಯಲ್ಲ, ಫ್ರೀಯಾಗಿ ಆಗುತ್ತೆ ಅದು. ಅಥವಾ ಅಲ್ಲಿ ಇಲ್ಲಿ ಹೋಗಿದ್ವಿ ನಾವು, ಆಮೆಗುಂಡಿ ರೆಸಾರ್ಟಿಗೆ ಹೋಗಿದ್ವಿ. ಅಲ್ಲಿ ವಾಟರ್ ಇಂದು ಸ್ವಿಮ್ಮಿಂಗ್ ಪೂಲ್ ಜಿಪ್ಲೈನ್ ಮಾಡಿದ್ದೀನಿ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು, ಭಾಳ ಎದುರು ಇಳಿದಿದ್ದಾಳೆ. ಆಮೇಲೆ ಕೊಡಗಲ್ಲೂ ಹಾಗೆ ಎವರ್ಗ್ರೀನ್ ಕೌಂಟಿಯಲ್ಲಿ ನೀರಿಗೆ ಇಳಿಬೇಕಾದ್ರೆ ಮೇಡಮ್ ಓಕೆ, ಅದೇ ಒಂದೊಂದು ಪಾಯಿಂಟಲ್ಲಿ ಒಂದೊಂದೇ ಅಪ್ಗ್ರೇಡ್ ಆಗ್ತಾ ಇದ್ದಾಳೆ ಸ್ನೇಹ. ಇವತ್ತು ಪ್ಯಾರಾಸೈಲಿಂಗ್ ಅಂತೂ ನಾನು ಅಂದ್ಕೊಳ್ಳಿಲ್ಲ ಸ್ನೇಹ ಮಾಡ್ತಾಳೆ ಅಂತೇಳಿ, ಅದೊಂದು ಭಾಳ ಖುಷಿ ಆಯಿತು ನನಗೆ. ಎನಿವೇಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು.